ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸ್ ಮಾಡೋಣ, ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಇವತ್ತು ವಿಡಿಯೋನ ಶುರು ಮಾಡ್ತೀನಿ. ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀನಿ, ಹೆಂಗೆ ಆರ್ಗನೈಸ್ ಮಾಡ್ತೀನಿ ಅನ್ನೋದೇ ವಿಡಿಯೋ ಶೇರ್ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಇವಾಗ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸ್ ಮಾಡಬೇಕು. ನಾನು ತೆಗ್ದಿಲ್ಲ, ಏನೋ ತೆಗಿಬೇಕು. ಅದಕ್ಕೆ ಮುಂಚೆ ಆರ್ಗನೈಸರ್ಸ್ ಕೆಲವು ತರಿಸಿದ್ದೀನಿ. ಇದು ಬಂದ್ಬಿಟ್ಟು ಬ್ಯಾಂಗಲ್ಸ್ಗೆ ಅಂದ್ಬಿಟ್ಟು ಕೆಲವು ತರಿಸ್ಕೊಂಡಿದ್ದೀನಿ ಆರ್ಗನೈಸರ್. ನನ್ನ ಹತ್ರ ಬ್ಯಾಂಗಲ್ಸ್ ಸ್ವಲ್ಪ ಜಾಸ್ತಿನೇ ಇತ್ತು. ಫಸ್ಟಿಗೆಲ್ಲ ಪೋಚ್ ರೀತಿ ಬರ್ತಾಯಿತ್ತು, ಅದನ್ನ ತರಿಸಿದ್ದೀನಿ. ಬಟ್ ಇದು ಇವಾಗ ಹಾಳಾಗಿದೆ. ಹೆಂಗೆ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು, ಅದೆಲ್ಲ ಜಿಪ್ಪೆಲ್ಲ ಹೊಟ್ಟೋಗಿದೆ, ಕವರೆಲ್ಲ ಒಂಥರ ಆಗಿಬಿಟ್ಟಿತ್ತು. ಅದಕ್ಕೆ ಹೇಗಿದ್ರು ಇವಾಗ ಈ ಥರ ಪ್ಲಾಸ್ಟಿಕ್ ಇದ್ರಲ್ಲಿ ಬರುತ್ತಲ್ವ, ತರಿಸೋಣ ಅಂತ ಇದನ್ನ ತರಿಸ್ಕೊಂಡಿದ್ದೀನಿ. ನೋಡಬೇಕು ಇದಕ್ಕೆ ಇಡಿಸುತ್ತಾ ಇಲ್ವೋ ಅಂತ ಗೊತ್ತಿಲ್ಲ. ಸುಮಾರು ಒಂದು 4-5 ತರಿಸಿದ್ದೀನಿ ನಾನು. ಅದಕ್ಕೆಲ್ಲ ಸೇರಿಸಿ ನಾನು ಬ್ಯಾಂಗಲ್ಸ್ನ ಸ್ಟೋರ್ ಮಾಡೋಣ ಅಂತ ಅಂದ್ಬಿಟ್ಟು. ಸ್ವಲ್ಪ ಬ್ಯಾಂಗಲ್ಸ್ ಸ್ವಲ್ಪ ಜಾಸ್ತಿನೇ ಇದೆ. ನನಗೆ ಸ್ವಲ್ಪ ಬ್ಯಾಂಗಲ್ಸ್ ಅಂದರೆ ಸ್ವಲ್ಪ ಇಷ್ಟನೇ. ತೆಗೆದು ಇಟ್ಬಿಟ್ಟಿದ್ದೀನಿ. ಬಟ್ ಹಾಕ್ಕೊಳ್ಳೋದು ಮಾತ್ರ ಇಲ್ಲ. ಏನೋ ಫಂಕ್ಷನ್ಗೆ ಹೋದಾಗ ಹಾಕ್ಕೋತೀವಿ. ಮನೇಲಿ ರೆಗ್ಯುಲರಾಗಿ ಹಾಕೋದಕ್ಕೆ ಆಗೋದಿಲ್ಲ. ಇನ್ನೊಂದು ಹಾಕೋದು ಸಹ ಅದು ಒಡೆದೋಗೋದು ಇಲ್ಲ, ಹಾಗೇ ಇರುತ್ತೆ. ಅದಕ್ಕೋಸ್ಕರ ನಾನು ಬೇಗ ನನಗೆ ಬ್ಯಾಂಗಲ್ಸ್ ಹಾಳಾಗೋದಿಲ್ಲ. ತುಂಬ ಯಾವಾಗಿಂದೋ ಇದೆ ನನ್ನ ಹತ್ರ ಬ್ಯಾಂಗಲ್ಸ್ ಅಂತೂ. ಅದಕ್ಕೆ ಎಲ್ಲ ಸ್ಟೋರ್ ಮಾಡಿ ಇಟ್ಕೋಣ ಅಂತ ಅಂದ್ಬಿಟ್ಟು ಇದು ಬ್ಯಾಂಗಲ್ ಸ್ಟೋರೇಜ್ ಒಂದು ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಬಂದ್ಬಿಟ್ಟು ಪುಟ್ಟದು ಇದೊಂದು ಸ್ಟೋರೇಜ್ ತೊಗೊಂಡಿದ್ದೀನಿ. ಚಿಕ್ಕದಾಗಿರುತ್ತೆ ಸ್ಟೋರೇಜ್. ಏನಾದರೂ ಇಟ್ಕೊಳ್ಳೋಕ್ಕೆ ಅದಕ್ಕಾಗುತ್ತೆ ಅಂದ್ಬಿಟ್ಟು. ಅಂದರೆ ಏನಾದ್ರು ಜೋಡಿಸ್ಬೇಕಾದ್ರೆ ಇಟ್ಕೊಳ್ಳೋಕೆ ಆರಾಮಾಗಿರುತ್ತೆ. ಕ್ಲೋಸ್ ಆಗಿರೋದ್ರೆ ಏನಾಗುತ್ತೆ ಗೊತ್ತಾಗೋದಿಲ್ಲ, ಏನು ಇಕ್ಕಿರ್ತೀವಿ ಏನಿಲ್ಲ ಅಂದ್ಬಿಟ್ಟು. ಬಟ್ ಈ ರೀತಿ ಓಪನ್ ಆಗಿರೋದನ್ನಾದರೆ ನಾವು ಇಕ್ಕಿರೋದನ್ನ ಕ್ಲೀನಾಗಿ ಕಾಣಿಸುತ್ತೆ. ಮತ್ತು ಇನ್ನು ನಮ್ಮದು ಸ್ಟೋರೇಜ್ ಯಾವ ರೀತಿಯಾಗಿರುತ್ತೆ, ಕೆಲವೊಬ್ಬರಿಗೆ ಸ್ಕ್ವೇರ್ ಆಗಿರೋವಂಥದ್ದು ಯೂಸ್ ಆಗುತ್ತೆ. ನನಗೆ ಈ ಥರ ಉದ್ದದ್ದು ಸ್ವಲ್ಪ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇದನ್ನ ತೊಗೊಂಡಿದ್ದೀನಿ. ಬೇರೆ ಏನೋ ಇಟ್ಕೊಳ್ಳೋದಕ್ಕೆ ಈಸಿ ಆಗಿರುತ್ತೆ, ಕಾಣಿಸುತ್ತೆ ಏನು ಇಕ್ಕಿದ್ದೀವಿ ಏನಿಲ್ಲ ಅಂತ ಅಂದ್ಬಿಟ್ಟು. ಇದನ್ನೆಲ್ಲ ಯೂಸ್ ಮಾಡಿ ಇವತ್ತು ನಾನು ಆರ್ಗನೈಸರ್ನ ಅಂದರೆ ರೆಡಿ ಮಾಡ್ಕೊಬೇಕು. ನಾನು ಡ್ರೆಸ್ಸಿಂಗ್ ಟೇಬಲ್ನ ತುಂಬ ದಿನದಿಂದ ಅಂದ್ಕೊಂಡು ಫೈನಲಿ ಇವತ್ತಿಗೆ ಅದಕ್ಕೆ ಕಾಲ ಕೂಡಿ ಬಂದಿದೆ. ಮನೆಗೆ ಬಂದಾಗಿಂದ ಅನ್ಕೋತೀನಿ ಏನಾದರೂ ಒಂದು ರೆಡಿ ಮಾಡೋಣ, ಕ್ಲೀನ್ ಮಾಡೋಣ ಅಂತ. ಆಗೋದಿಲ್ಲ, ಏನಾದರೂ ಒಂದು ಕೆಲಸ ಇರುತ್ತೆ. ಇಲ್ಲ ಆದಮೇಲೆ ಲಾಸ್ಟಲ್ಲಿ ಮಾಡೋಣ ಬಿಡಪ್ಪ ಅನ್ಕೋತೀನಿ. ಲಾಸ್ಟಲ್ಲಿ ಸುಸ್ತಾಗ್ಬಿಟ್ಟಿರುತ್ತೆ, ಸುಮ್ಮನೆ ಆಗ್ಬಿಟ್ಟಿರ್ತೀನಿ. ಬಟ್ ಇವತ್ತು ಫಸ್ಟಿಗೆ ನಾನು ಆರ್ಗನೈಸ್ ಮಾಡಿಬಿಡ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಇವತ್ತು ಅದಕ್ಕೆ ನಾನು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಬಂದಿದ್ದೀನಿ. ಅದಾದಮೇಲೆ ಇನ್ನು ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಮತ್ತೆ ಅಡುಗೆ ಕೆಲಸ ಅದು ಏನೋ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಮತ್ತೆ ಇದೆಲ್ಲಕ್ಕೆ ನಾವು ಮಾಡೋ ಕೆಲಸನ ನೀಟಾಗಿ ಮಾಡೋಕ್ಕಾಗೋದಿಲ್ಲ. ಯಾವಾಗಲೂ ಏನೋ ಒಂದು ಆರ್ಗನೈಸ್ ಮಾಡಬೇಕು, ಒಂದು ಕ್ಲೀನಿಂಗ್ ಮಾಡಬೇಕು ಅಂದಾಗ ಬೆಳಗ್ಗೆ ಟೈಮಲ್ಲಿ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಸ್ವಲ್ಪ ಆರಾಮಾಗಿರುತ್ತೆ. ಇವಾಗ ಮಧ್ಯಾಹ್ನ ಆಗಿದೆ, ಒಂದು 1:30 ಆಗಿರ್ಬೋದು ಮೋಸ್ಟ್ಲಿ. ಇವಾಗೆಲ್ಲ ಶುರು ಮಾಡೋ ಒಂದು 2-3 ಅವರ್ಸ್ಗೆಲ್ಲ ಮುಗ್ದೋಗ್ಬಿಡುತ್ತೆ. ಅಡುಗೆ ಕೆಲಸ ಏನಿಲ್ಲ, ಊಟ ಎಲ್ಲ ಅವ್ರು ಬಂದು ಅವ್ರು ಮಾಡ್ಕೊಂಡು ತಿಂತಾರೆ. ನಾನು ಸ್ಕೂಲ್ಗೆ ಹೋಗಿದ್ರೆ ಅವ್ರು ಬರೋ ಅಷ್ಟರಲ್ಲಿ 4:30 ಒಬ್ಬರು ಬರ್ತಾರೆ, ಒಬ್ಬರು 5:30 ಹಂಗೆ ಬರ್ತಾರೆ. ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ. ಅದರಲ್ಲಿ ಇವತ್ತು ದಿಶು ಬೇರೆ ಇನ್ನು ಪ್ರೀ ಬೋರ್ಡ್ ಆಗಿರೋದ್ರಿಂದ ಅವನಿಗೆ ಹಾಲಿಡೇಸ್ ಇದೆ, ಸ್ಟಡಿ ಹಾಲಿಡೇ ಓದ್ಕೋತಾ ಇದ್ದಾನೆ. ಚಿರು ಒಬ್ಬನೇ ಹೋಗಿರೋದ್ರಿಂದ ಸ್ಕೂಲಿಗೆ ಅವ್ನು ಬರೋಕ್ಕೆ ಒಂದು 4:30 ಮೇಲೇ ಆಗುತ್ತೆ. ಅವ್ನು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ರೆ ಮತ್ತೆ ಸ್ವಲ್ಪ ಆರಾಮಾಗಿರುತ್ತೆ. ಅವನಿಗೂ ಸಹ ಎಕ್ಸಾಮ್ಸ್ ಶುರುವಾಗ್ತಾಯಿದೆ. ಅಂದರೆ ಫೈನಲ್ ಎಕ್ಸಾಮ್ಸ್ 9th ಸ್ಯಾಟರ್ಡೆ ನಾಳೆಯಿಂದನೇ ಶುರುವಾಗ್ತಾ ಇರುವಂಥದ್ದು. ಇವತ್ತು ಅವನಿಗೂ ರಿವಿಷನ್ಸ್ ಇರೋದು ಸ್ಕೂಲಲ್ಲಿ, ಅದಕ್ಕೆ ಅವನು ಹೋಗಿದ್ದಾನೆ. ಇನ್ನು ಅವ್ನು ಬರೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಅವನು ಓದಿಸೋದು ಕೆಲಸ ಇರುತ್ತೆ. ಅಂದರೆ ಓದಿಸೋದಂದರೆ ನಾನೇನು ಓದಿಸೋದಿರೋದಿಲ್ಲ, ಬಟ್ ಅವ್ರ ಹತ್ರ ಕುತ್ಕೊಂಡಿದ್ರೆ ಓದ್ಕೋತಾರೆ. ಇಲ್ಲ ಅಂದರೆ ನನ್ನ ಅನ್ನಿದ್ರೆ ಅವ್ನ ಪಾಡಿಗೆ ಅವ್ನ ಕೆಲಸ ಅವ್ನು ಮಾಡ್ಕೊತಾ ಇರ್ತಾನೆ. ಇದ್ದರೆ ಸ್ವಲ್ಪ ಅವ್ರು ಚೆನ್ನಾಗಿರುತ್ತಲ್ವ, ಅವ್ರ ಹತ್ರ ಕುತ್ಕೊಂಡು ಅವ್ರಿಗೂ ಒಂದು ಸ್ವಲ್ಪ ಕೇರ್ ಮಾಡ್ದಂಗೆ ಅನಿಸುತ್ತೆ. ಪೂರ್ತಿಯಾಗಿ ಏನು ಓದಿಸಿಲ್ಲ ಅಂದರೆ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಸಾಕು, ಅವರೇ ಓದ್ಕೋತಾರೆ. ಅದಕ್ಕೋಸ್ಕರ ಅವ್ನು ಬರೋ ಅಷ್ಟರಲ್ಲೆಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಈ ಆರ್ಗನೈಸರನ್ನು ಮುಗಿಸ್ಕೊಂಬಿಟ್ರೆ ಅವ್ನು ಬಂದ ತಕ್ಷಣ ಅವನ ಜೊತೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಅರೇಂಜ್ ಮಾಡ್ತೀನಿ ಏನು ಅನ್ನೋದನ್ನ ನಾನು ವಿಡಿಯೋಲಿ ಶೇರ್ ಮಾಡ್ತೀನಿ. ಮೊದಲಿಗೆ ಎಲ್ಲ ತೆಗಿಬೇಕು, ಎಲ್ಲ ಜೋಡಿಸೋದೆಲ್ಲ ಫಸ್ಟ್ ಮನೆಗೆ ಬಂದ ಹೊಸದಲ್ಲಿ ಹೆಂಗೆ ಜೋಡಿಸಿದ ಎಲ್ಲ ಹಂಗೆ ಇದೆ. ಅದು ಬೇರೆ ಏನಂದರೆ ಫಂಕ್ಷನ್ಸ್ ಅದು ಇದು ಟ್ರಿಪ್ಪು ಅಂತೆಲ್ಲ ತೆಗೆದು ಇಕ್ಕೆಲ್ಲ ಫುಲ್ಲು ಖರಾಬಾಗ್ಬಿಟ್ಟಿದೆ. ನನ್ನ ಡ್ರೆಸ್ಸಿಂಗ್ ಟೇಬಲ್ ಅಂತೂ ಫುಲ್ಲು ಎಲ್ಲಿಂದೆಲ್ಲ ಫುಲ್ ಹರಡ್ಬಿಟ್ಟಂಗೆ ಆಗ್ಬಿಟ್ಟಿದೆ. ಫೈನಲಾಗಿ ಇವತ್ತು ಅದನ್ನ ಕ್ಲೀನಾಗಿ ಅರೇಂಜ್ ಮಾಡ್ಕೋತೀನಿ. ನೋಡೋಣ ಯಾವ ರೀತಿಯಾಗಿ ಅರೇಂಜ್ ಆಗುತ್ತೆ ಏನು. ಹಳೆಯದೆಲ್ಲ ಕೆಲವು ಆರ್ಗನೈಸರ್ಸ್ನ ಮತ್ತು ಇವನ್ನ ಎಲ್ಲ ಯೂಸ್ ಮಾಡಿ ಒಂದು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಯಾವ ರೀತಿಯಾಗಿ ಹೋಗುತ್ತೆ, ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀನಿ, ಯಾವ ರೀತಿಯಾಗಿ ಅರೇಂಜ್ ಮಾಡ್ತೀನಿ ಅಂತ. ಇವಾಗೆಲ್ಲ ಫಸ್ಟಿಗೆಲ್ಲ ಅಂದರೆ ಖಾಲಿ ಮಾಡ್ಕೋತಾ ಇದ್ದೀನಿ. ಎಲ್ಲೆಲ್ಲೇನಿತ್ತೆಲ್ಲ ಹರಡ್ಬಿಟ್ಟಿದೆ ಅಂತ ಹೇಳಿದ್ನಲ್ವ, ಅದಕ್ಕೆ ಇವಾಗೆಲ್ಲ ಎತ್ತಿಕ್ಕೊತಾ ಇದ್ದೀನಿ.
ಎತ್ತಿಕೊಳ್ಳುವಾಗೇ ನೀಟಾಗಿ ಒಂದು ಸೈಡ್ಗೆ ಯಾವ ಕಡೆ ಬರಬೇಕು ಯಾವುದು ಅಂತ ಡಿವೈಡ್ ಮಾಡಿ ಇಟ್ಕೊಂಬಿಟ್ರೆ ಮತ್ತೆ ನಮ್ಗೆ ಅರೇಂಜ್ ಮಾಡ್ಕೊಳ್ಳೋವಾಗ ಈಸಿ ಆಗುತ್ತೆ. ಅದಕ್ಕೋಸ್ಕರ ಯಾವ್ಯಾವ ಸಪ್ರೇಟ್ ಆಗಬೇಕು ಅಂದರೆ ಬ್ಯಾಂಗಲ್ಸ್ ಬೇರೆ ಕಡೆ, ಮತ್ತು ಮೇಕಪ್ ಐಟಮ್ಸ್ ಬೇರೆ ಕಡೆ, ಹೇರ್ ಬ್ಯಾಂಡ್ಸು, ಹೇರ್ ಪಿನ್ಸ್, ಆ ಥರ ಬೇರೆ ಬೇರೆ ಸಪ್ರೇಟಾಗಿ ಜೋಡಿಸ್ಕೊತಾ ಇದ್ದೀನಿ ಫಸ್ಟೇ. ಮತ್ತೆ ಅದರಲ್ಲಿ ಹುಡುಕ್ಲಾಡ್ಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಸಾರಿ ಕುತ್ಕೊಂಬಿಟ್ರೆ ನೀಟಾಗಿ ಅರೇಂಜ್ ಮಾಡ್ಕೊಂಬಿಟ್ಟು ಸ್ಟೋರೇಜ್ ಬಾಕ್ಸ್ಗೆ ಮತ್ತೆ ಎತ್ತಿಕ್ಬೋದು. ಅದಕ್ಕೋಸ್ಕರ ನಾನೆಲ್ಲ ತೆಗೆದಿಡೋವಾಗೇ ನೀಟಾಗಿ ಒಂದೊಂದು ಸೈಡು ಒಂದೊಂದು ಅರೇಂಜ್ ಮಾಡ್ತಾಯಿದ್ದೀನಿ. ಬೆಡ್ ಪೂರ್ತಿ ಹರಡಿಬಿಟ್ಟಿದ್ದೀನಿ. ಯಾಕಂದರೆ ಅಷ್ಟೊಂದಿರುತ್ತೆ, ಮತ್ತೆ ಎಲ್ಲ ಜೋಡಿಸಿದಾಗ ಸ್ವಲ್ಪನೇ ಆಗಿಬಿಡುತ್ತೆ. ಬಟ್ ಇವಾಗೆಲ್ಲ ಸಪ್ರೇಟ್ ಚಿಕ್ಕ ಬಾಕ್ಸಲ್ಲಿ ಇಕ್ಕಿರೋದ್ರಿಂದ ತುಂಬಾ ಐಟಮ್ಸ್ ಇತ್ತು ಅಂತ ಹೇಳ್ಬೋದು. ಅದಕ್ಕೆ ನಾನು ಫಸ್ಟ್ನ ಇದನ್ನೆಲ್ಲ ಕ್ಲೀನಾಗಿ ಮಾಡಿಕೊಂಡು ಒಂದು ಕಡೆ ಅರೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ಅಲ್ಲಿ ಸ್ವಲ್ಪ ಆ ರ್ಯಾಕ್ ಫುಲ್ಲು ಅದೇ ತುಂಬೋಗ್ಬಿಡ್ತಾಯಿತ್ತು. ಅದಕ್ಕೆ ಇವಾಗ ಕ್ಲೀನಾಗಿ ಅರೇಂಜ್ ಮಾಡೋಣ ಅಂತ ನೋಡ್ತಾಯಿದ್ದೀನಿ. ಅದು ಹಂಗೆ ಗೊತ್ತಲ್ಲ, ಅದಕ್ಕೆ ಸ್ಲಿಪ್ಸು, ಪೆನ್ನುಗಳು, ಪೆನ್ಸಿಲ್ ಸಿಕ್ಕಿರೋದೆಲ್ಲ ದೂರಿಸಿರ್ತಾರೆ. ನಾನೇ ಅಲ್ಲ, ಅವ್ರ ಮಕ್ಕಳು ಸಹ ತಂದು ಇಕ್ತಾ ಇರ್ತಾರೆ ಒಂದೊಂದು ಸಾರಿ. ಮತ್ತು ಅವು ಸ್ಲಿಪ್ಸು ಈ ಸ್ಲಿಪ್ಪು ಅಂತಲೇ ಎಲ್ಲ ಅಲ್ಲಿ ಸೇರ್ಕೊಂಬಿಟ್ಟಿರುತ್ತೆ ಆಟೋಮೆಟಿಕ್ಕಾಗಿ, ಹೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲ ಡ್ರಾಯರ್ ಇದ್ದರೂ ಅಲ್ಲಿ ತುರುಕ್ಬಿಟ್ಟಿರ್ತೀವಲ್ವ, ಅದು ಮಾಮೂಲಿನೇ. ಅದಕ್ಕೋಸ್ಕರ ಎಲ್ಲ ನೋಡಿ ಏನು ಬೇಕು ಏನು ಬೇಡ ಅಂತೆಲ್ಲ ಎಲ್ಲಿ ಬೇಕಾಗಿರೋದನ್ನ ಒಂದು ಕಡೆ, ಬೇಡದಿರೋದನ್ನ ಒಂದು ಕಡೆ ಡಿವೈಡ್ ಮಾಡಿ ಇಟ್ಕೊಂಡಾಯಿತು. ಫೈನಲಾಗಿ ಎಲ್ಲ ಫುಲ್ ಖಾಲಿ ಮಾಡ್ಕೊಂಡಿದ್ದೀನಿ. ಧೂಳಂತೂ ತುಂಬಾ ಇತ್ತು. ಯಾಕಂದರೆ ಇವಾಗ ಮನೆ ಕನ್ಸ್ಟ್ರಕ್ಷನ್ ಆಗೋದ್ರಿಂದ ಸುತ್ತಮುತ್ತ ತುಂಬಾ ಧೂಳು ಬರ್ತಾ ಇರುತ್ತೆ. ನಾನಿವಾಗ ಈ ಥರ ಬಾಕ್ಸಸಲ್ಲಿ ಇಟ್ಕೊಳ್ಳೋದ್ರಿಂದ ಬಾಕ್ಸ್ ತೆಗೆದುಬಿಟ್ಟು ಒರೆಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಪ್ರತಿಯೊಂದು ತೆಗೆದು ಒರೆಸ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತಲ್ವ. ಅದಕ್ಕೋಸ್ಕರ ನಾನು ಇವಾಗೆಲ್ಲ ಸ್ಟೋರೇಜ್ ತೊಗೊಂಡು ಸ್ಟೋರೇಜಲ್ಲಿ ಇಟ್ಕೊತಾ ಇರುವಂಥದ್ದು. ಇವಾಗ ಫಸ್ಟಿಗೆಲ್ಲ ನೀಟಾಗಿ ಧೂಳು ತೆಗಿತಾ ಇದ್ದೀನಿ. ತುಂಬ ಸಣ್ಣಗಿರುತ್ತೆ ಧೂಳು ಸಹ, ಅಷ್ಟೇ ಒಂಥರ ಘಾಟ್ ಅಂತ ಅನಿಸುತ್ತೆ. ಯಾಕಂದರೆ ಸಿಮೆಂಟ್ ಧೂಳು ಥರ ಇರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಘಾಟಾಗೇ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಎಲ್ಲ ಧೂಳೆಲ್ಲ ಉದುರಿಸ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಒಂದು ಬಟ್ಟೆ ತೊಗೊಂಬಿಟ್ಟು ಅದೆಲ್ಲ ಒರೆಸ್ಕೊಂಡಾದ್ಮೇಲೆ ಒಂದು ಲಿಕ್ವಿಡನ್ನು ಹಾಕ್ಕೊಂಡು ನೀಟಾಗಿ ಒರೆಸ್ಕೋಬೇಕು. ಒದ್ದೆ ಬಟ್ಟೆ ಮಾಡಿಕೊಂಡು ಸ್ವಲ್ಪ ಯಾವುದಾದ್ರೂ ಒಂದು ಲಿಕ್ವಿಡ್ನ ಸ್ವಲ್ಪ ನೀರಿಗೆ ಹಾಕ್ಕೊಂಡು ಒರೆಸ್ಕೋತಾ ಇದ್ದೀನಿ. ಇವಾಗ ಇಲ್ಲಿಗೆ ಸದ್ಯಕ್ಕೆ ನಾನು ಮನೇಲಿ ಮಾಡುವಂಥ ಲಿಕ್ವಿಡ್ನ ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಒರೆಸ್ತಾ ಇದ್ದೀನಿ. ಯಾಕಂದರೆ ಡೈರೆಕ್ಟಾಗಿ ಹಾಕಿದ್ರೆ ಅಷ್ಟೊಂದೇನು ಬೇಕಾಗಿರಲಿಲ್ಲ, ಡೈರೆಕ್ಟಾಗಿ ಹಾಕ್ಕೊಳ್ಳೋ ಅಷ್ಟು. ಸುಮ್ಮನೆ ಸ್ವಲ್ಪ ಬರೀ ಧೂಳಿತ್ತಷ್ಟೇ, ಗಲೀಜೇನಾಗಿರಲಿಲ್ಲ. ಅದಕ್ಕೋಸ್ಕರ ಇವಾಗೆಲ್ಲ ಮನೇಲಿ ಮಾಡುವಂಥ ಲಿಕ್ವಿಡ್ನ ಸ್ವಲ್ಪ ನೀರಿಗೆ ಹಾಕ್ಕೊಂಡು ಅದನ್ನ ಹಾಕ್ಕೊಂಡು ನೀಟಾಗಿ ಒರೆಸ್ಕೋತಾ ಇದ್ದೀನಿ. ಒರೆಸ್ಕೊಂಬಿಟ್ಟು ನಾನು ಇಮಿಡಿಯೇಟಾಗಿ ಎಲ್ಲ ಜೋಡ್ಸೋಕ್ಕೆ ಹೋಗೋದಿಲ್ಲ. ಸ್ವಲ್ಪ ಹೊತ್ತು ಒಣಗಬೇಕಾಗುತ್ತೆ. ಯಾವಾಗಲೂ ಅಷ್ಟೇ, ನಾವು ಯಾವಾಗ ಕ್ಲೀನ್ ಮಾಡ್ತೀವೋ ಆವಾಗ ಅದು ಒಣಗಿದ ಮೇಲೆ ಮತ್ತೆ ನಾವು ಜೋಡಿಸ್ಕೊಬೇಕು, ಏನೇ ಐಟಮ್ಸ್ ಜೋಡಿಸ್ತೀವಿ ಅಂದರೆ ಸಹ. ಅಷ್ಟೇ, ಅದು ಒಣಗೋ ಅಷ್ಟರಲ್ಲಿ ನಾನೆಲ್ಲ ಅರೇಂಜ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಹೇರ್ ಬ್ಯಾಂಡ್ಸ್ ಎಲ್ಲ ಈ ಬಾಕ್ಸಲ್ಲಿ ಹಾಕಿಕ್ಬಿಟ್ಟಿದ್ದೀನಿ. ಅದ್ರಲ್ಲಿ ಕಾಣಿಸೋದೆಲ್ಲ ಮೇಲೆ ಯಾವ ಹೇರ್ ಬ್ಯಾಂಡ್ ಕಾಣಿಸಿದ್ರೆ ಅದು ಹಾಕ್ಕೊಂಬಿಡ್ತೀನಿ. ಕೆಳಗಡೆ ಇರೋದೆಲ್ಲ ಹಂಗೆ ಇದ್ಬಿಟ್ಟಿರುತ್ತೆ, ಕಲರ್ ಹೇರ್ ಬ್ಯಾಂಡ್ ಎಲ್ಲನೂ. ಅದಕ್ಕೆ ಇವಾಗ ಇಲ್ಲಿ ನಾನು ಎಲ್ಲ ಹೇರ್ ಬ್ಯಾಂಡ್ಸ್ನೆಲ್ಲ ಸಪ್ರೇಟಾಗಿ ಮಾಡಿ ಓಪನ್ ಆಗಿ ಇಟ್ಕೊಂಡಿದ್ರೆ ಕಾಣಿಸುತ್ತೆ ಯಾವ ಕಲರ್ ಏನು ಅಂತಂದ್ಬಿಟ್ಟು ಎಲ್ಲ ಓಪನ್ ಆಗಿ ಇಕ್ಕೋತಾ ಇದ್ದೀನಿ. ನೈಲ್ ಪಾಲಿಶು ಅಷ್ಟೇ ಹಾಕಿರೋದನ್ನ ಹಾಕ್ತೀನಿ. ಬಟ್ ಇದು ನಾನು ಹಾಕೋದು ಮ್ಯಾಕ್ಸಿಮಮ್ ರೆಡ್ಡು, ಮರೂನು, ಬ್ರೌನ್ ಅದೇ ಕಲರ್ಸೇ. ಬಟ್ ಅದರಲ್ಲೂ ಸಹ ಬೇರೆ ಬೇರೆ ಶೇಡ್ಸ್ ತೊಗೊಂಡಿರ್ತೀನಿ. ಆಚೆ ಯಾವುದಿದ್ರೂ ಅದು ಹಾಕ್ಕೋತಾ ಇರ್ತೀನಿ. ಒಳಗಡೆ ಇರೋದು ಹಂಗೆ ಒಳಗಡೆ ಇದ್ಬಿಟ್ಟಿರುತ್ತೆ. ಅದಕ್ಕೆ ಇದನ್ನು ಸಹ ಓಪನ್ ಬಾಕ್ಸಲ್ಲೇ ಜೋಡಿಸ್ಕೊತಾ ಇರುವಂಥದ್ದು. ಅಂದರೆ ನೈಲ್ ಪಾಲಿಷ್ಗೆ ಏನೇನು ಬೇಕು, ನೈಲ್ ರಿಮೂವರು ಅದೆಲ್ಲ ಒಂದು ಕಡೆ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ಇದು ಬಂದ್ಬಿಟ್ಟು ಮೇಕಪ್ ಹಾಕ್ಕೊಳ್ಳೋವಂಥದ್ದು. ಯಾವಾಗಾದ್ರು ಫಂಕ್ಷನ್ಸ್ಗೆ ಅಂತ ಯೂಸ್ ಮಾಡ್ತೀನಲ್ವ, ಅಂಥ ಮೇಕಪ್ನ ಮಾತ್ರ ಒಂದು ಸಪ್ರೇಟಾಗಿ ಇಕ್ಕೋತಾ ಇದ್ದೀನಿ. ಹೌದು, ಅವಾಗ ಆ ಬಾಕ್ಸ್ ಎತ್ಕೊಂಡ್ರೆ ಅದರಲ್ಲಿ ಪೂರ್ತಿಯಾಗಿ ಆ ಫಂಕ್ಷನ್ಗೆ ಏನು ಬೇಕೋ ಅದೆಲ್ಲ ಅದರಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದನ್ನೊಂದು ಸಪ್ರೇಟಾಗಿ ಜೋಡಿಸಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಹಾಗೆ ಸಪ್ರೇಟಾಗಿ ಇಟ್ಕೊಂಡಾಗ ನಮಗೆ ಯೂಸ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂತಂದ್ಬಿಟ್ಟು. ನಾನು ಅಷ್ಟೊಂದೇನು ಆರ್ಟಿಫಿಷಿಯಲ್ ಜೀರೋ ಅಂತ ಉಪಯೋಗಿಸೋದಿಲ್ಲ. ಕೆಲವೊಂದು ಮಾತ್ರ ಇಟ್ಕೊಂಡಿರುವಂಥದ್ದು. ಅದು ಹಂಗೆ ತಂದಿರೋ ಬಾಕ್ಸಸ್ ಎಲ್ಲ ಹಂಗೆ ಇದೆ. ಈ ಪೌಚಲ್ಲಿ ಕೆಲವೊಂದು ಇಯರಿಂಗ್ಸ್ನೆಲ್ಲ ಪೌಚಲ್ಲಿ ಇಟ್ಬಿಡೋಣ ಅಂತ. ತುಂಬ ನಾನು ಆರ್ಟಿಫಿಷಿಯಲ್ ಹಾಕೋದಿಲ್ಲ, ಯಾಕಂದ್ರೆ ನನಗೆ ಸೆಟ್ ಆಗೋದಿಲ್ಲ. ಅದರಿಂದ ತೊಗೋತೀನಿ, ಕಡಿಮೆ ತೊಗೊಂಡಿರೋದು ಕಡಿಮೆನೇ, ಯೂಸ್ ಮಾಡೋದು ಸಹ ಕಡಿಮೆನೇ. ಕೆಲವೊಂದು ಇಯರಿಂಗ್ಸ್ ಯಾವ್ದಾದ್ರು ಇಷ್ಟ ಆದರೆ ಒಂದು ಅಷ್ಟೇ, ಬಿಟ್ಟರೆ ತುಂಬ ಉಪಯೋಗಿಸೋದಿಲ್ಲ. ಯಾವಾಗಾದರೂ ರೇರಾಗಿಲ್ಲ, ನಾವು ಹೋಗಬೇಕು ಅಂದಾಗ ಮಾತ್ರ ಉಪಯೋಗಿಸುವಂಥದ್ದು. ಇದನ್ನು ತೊಗೊಳಕ್ಕೇನೋ ತೊಗೊಂಡೆ, ಬಟ್ ತುಂಬ ದೊಡ್ಡದಂತ ಅನ್ನಿಸ್ತು ಹಾಕ್ಕೊಳ್ಳೋಕ್ಕೆ. ಯಾಕಂದರೆ ಉದ್ದ ಅಂತ ಅನ್ನಿಸ್ತು, ಇನ್ನು ಹಾಕ್ಕೊಳ್ಳಿಲ್ಲ. ನೋಡಬೇಕು ಇದನ್ನು ಯಾವಾಗ ಹಾಕ್ಕೋತೀನೋ. ಮಿಕ್ಕಿದ್ದನ್ನೆಲ್ಲ ಒಂದು ಟೈಮ್ ಮ್ಯಾಕ್ಸಿಮಮ್ ಉಪಯೋಗಿಸ್ಬಿಟ್ಟಿದ್ದೀನಿ. ಬಟ್ ಇದೊಂದನ್ನು ಮಾತ್ರ ಇನ್ನೂ ಉಪಯೋಗಿಸಿಲ್ಲ, ನೋಡ್ತಾ ಇದ್ದೀರಲ್ವ. ಅದಕ್ಕೆ ಇದನ್ನೆಲ್ಲ ಒಂದು ಜ್ಯುವೆಲ್ಲರಿ ಬಾಕ್ಸ್ಗೆ ಹಾಕಿಟ್ಬಿಡೋಣ ಅಂತ. ಇದರದ್ದು ಪೌಚೆಲ್ಲ ಮಿಸ್ ಆಗಿದೆ ಬೇರೆ. ಇದೊಂದು ಗ್ರೀನ್ ಕಲರು, ತುಂಬ ಅಷ್ಟೊಂದೇನು ಇಕ್ಕೋದಿಲ್ಲ. ಯಾವುದಾದ್ರೂ ಒಂದೊಂದು ಬೇಕಂತ ಅನಿಸಿದ್ರೆ ಮಾತ್ರ ತೊಗೋತೀನಿ. ಇದೊಂದು ಗ್ರೀನ್ ಡ್ರೆಸ್ಗೆ ಅಂತ ತೊಗೊಂಡಿದ್ದೆ, ಚೆನ್ನಾಗಿತ್ತು. ಒಂದೆರಡು ಸರಿ ಉಪಯೋಗಿಸಿದ್ದೀನಿ ಇದನ್ನು ಸಹ. ಮತ್ತು ಇವಾಗೇನು ಆಗ್ತಾಯಿಲ್ಲ, ನೆಕ್ಸ್ಟ್ ಹಾಕಬೇಕು. ನೋಡೋಣ, ಎಲ್ಲರೂ ಹೋಗ್ಬೇಕು ಬರಬೇಕಾದ್ರೆ ಮಾತ್ರ ಅದನ್ನ ಉಪಯೋಗಿಸೋಣ ಅಂತಂದ್ಬಿಟ್ಟು. ಅದಾದಮೇಲೆ ಇದು ಒಂದೆರಡು ಬ್ಲ್ಯಾಕ್ ಬೀಡ್ಸ್ದು ತೊಗೊಂಡಿದ್ದೆ, ನೋಡಿ. ಇದಕ್ಕೆ ಬಂದ್ಬಿಟ್ಟು ಒಂದು ಉದ್ದದ್ದು, ನನಗೆ ತುಂಬಾ ಇಷ್ಟ ಆಯ್ತು ಲಾಂಗಾಗಿ ಹಾಕ್ಕೋಬೇಕು ಅಂತ. ಅದಕ್ಕೋಸ್ಕರ ಇದನ್ನ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಸ್ಯಾರೀಸು, ಡ್ರೆಸ್ಸಸ್ ಹಾಕಿದಾಗ ತುಂಬ ಚೆನ್ನಾಗಂತ ಅನಿಸುತ್ತೆ. ಅದಕ್ಕೆ ಇದನ್ನು
ತೊಗೊಂಡಿದ್ದೆ. ಇದೊಂದು ಇನ್ನು ನನಗೆ ಬ್ಲ್ಯಾಕ್ ಬೀಡ್ಸು ತುಂಬಾ ಇಷ್ಟ. ಇದಕ್ಕೊಂದು ನೋಸ್ ಪಿನ್ ಸಹ ಬಂದಿದೆ, ಬಟ್ ತುಂಬ ದೊಡ್ಡದಾಗಿದೆ. ಇಷ್ಟೊಂದು ದೊಡ್ಡ ನೋಸ್ ಪಿನ್ ಅಂತ ನಾನು ಹಾಕಲ್ಲ, ಬಟ್ ಅದರಲ್ಲಿ ಬಂದಿತ್ತು. ಸರಿ, ಅದು ಇಟ್ಕೊಡಿದ್ದೀನಿ ಹಾಗೇ. ಇದಾದಮೇಲೆ ಇಲ್ಲಿ ಇನ್ನೊಂದು ಬ್ಲ್ಯಾಕ್ ಬೀಡ್ಸ್ದೇನೆ. ನನಗೆ ಬ್ಲ್ಯಾಕ್ ಬೀಡ್ಸ್ ಕಲೆಕ್ಷನ್ಸ್ ತುಂಬ ಇಷ್ಟ ಆಗುವಂಥದ್ದು, ಆರ್ಟಿಫಿಷಿಯಲ್ದು ನೋಡ್ತಾ ಇದ್ದೀರಲ್ಲ, ಇದು ಒಂದು ಬ್ಲ್ಯಾಕ್ ಬೀಡ್ಸ್. ಅಂದರೆ ಮ್ಯಾಟ್ ಫಿನಿಶಿಂಗ್ ಥರ ಇರುತ್ತೆ, ತುಂಬ ಚೆನ್ನಾಗಂತ ಅನಿಸುತ್ತೆ, ಅದಕ್ಕೆ ಅದು ತೊಗೊಂಡಿದ್ದೆ. ಅದಕ್ಕೆ ಇದು ಒಂದು ಲಾಂಗ್ ನೆಕ್ ಸೆಟ್. ಈ ಥರ ಉದ್ದುದ್ದು ಹಾಕಬೇಕು ಅಂದರೆ ಇಷ್ಟ, ಬಟ್ ಬೇರೆ ಎಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಇದು ಇಯರಿಂಗ್ಸ್ ತೊಗೊಂಡು ಸುಮಾರು ವರ್ಷ ಆಯ್ತಿದ್ದು, ಬಟ್ ಸಿಲ್ವರ್ ಅಂತ ಹೇಳಿ ತೊಗೊಂಡಿದ್ದು. ಸಿಲ್ವರ್ ಯಾವುದಲ್ಲೋ ಗೊತ್ತಿಲ್ಲ, ಬಟ್ ಆವಾಗ ಸುಮಾರು ಒಂದು 8-9 ವರ್ಷದ ಮೇಲೆ ಆಯಿತು. ಸಿಲ್ವರ್ ಅಂತ ತೊಗೊಂಡಿದ್ದೆ. ಇದು ಒಂದು, ಅದಾದಮೇಲೆ ಇದೊಂದು ಗೋಲ್ಡ್ ಫಿನಿಷಿಂಗಲ್ಲಿ ಅಷ್ಟೇ. ನನಗೆ ಈ ಥರದಕ್ಕಿಂತ ನನಗೆ ಆ ಥರ ಮ್ಯಾಟ್ ಫಿನಿಷಿಂಗಲ್ಲಿ ತುಂಬಾ ಇಷ್ಟ ಆಗುತ್ತೆ. ಆ ಥರದ್ದು ಯಾರೋ ಒಂದು ಸರಿ ತೊಗೊಳ್ತೀನಿ ಅಷ್ಟೇ. ಇವಾಗ ಇದನ್ನೆಲ್ಲ ಇವಾಗ ಪೌಚಿಗೆ ಹಾಕ್ಬಿಡ್ತೀನಿ. ಅಂದರೆ ಜ್ಯುವೆಲ್ಲರಿ ಪೌಚ್ ತೊಗೊಂಡಲ್ಲ, ಇಯರಿಂಗ್ಸ್ ಅಟ್ಲೀಸ್ಟ್ ಇಯರಿಂಗ್ಸ್ ಎತ್ತಿಕ್ಬಿಡೋಣ ಅಂತ. ನಾನೇನು ತುಂಬ ಯೂಸ್ ಮಾಡಲ್ವಲ್ಲ, ಇಕ್ಕಿರೋ ಹತ್ರನೇ ಒಂಥರ ಹಾಳಾಗ್ತಾಯಿದೆ. ಅದಕ್ಕೋಸ್ಕರ ಇವು ಮಾತ್ರ ಇಯರಿಂಗ್ಸ್ ಮಾತ್ರ ಎತ್ಬಿಟ್ಟು ಎಲ್ಲ ಈ ಪೌಚಸಲ್ಲಿ ಹಾಕಿಕ್ಬಿಡೋಣ ಅಂತ. ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಕಾಣಿಸುತ್ತೆ ಯಾವ್ಯಾವ ಪೌಚಲ್ಲಿ ಯಾವ ಇಯರಿಂಗ್ಸ್ ಇಕ್ಕಿದ್ದೀನಿ ಅಂದ್ಬಿಟ್ಟು. ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಆರಾಮಾಗಿ ಕಂಡುಹಿಡಿಬೋದು. ಟ್ರಾನ್ಸ್ಪರೆಂಟ್ ಇಲ್ಲ ಅಂದರೆ ಕಂಡುಹಿಡಿಯೋಕ್ಕೆ ಕಷ್ಟ ಆಗುತ್ತೆ, ಬಟ್ ಇದು ಫುಲ್ಲಿ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಈಸಿಯಾಗಿ ಕಂಡುಹಿಡಿಬೋದು. ಇದಕ್ಕೆಲ್ಲ ಬಾಕ್ಸಸ್ ಎಲ್ಲ ಬರುತ್ತೆ, ಬಟ್ ನನಗೆ ಅಷ್ಟು ಯೂಸ್ ಆಗೋದಿಲ್ಲ. ಸುಮ್ಮನೆ ತುಂಬ ದೊಡ್ಡ ದೊಡ್ಡ ಬಾಕ್ಸಸ್ ತೊಗೊಂಡ್ರು ಇಕ್ಕಕ್ಕೂ ಜಾಗೋದ್ರೆ ನನಗೆ ಯೂಸ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕದೇ ಸಾಕು ಅಂತ ಚಿಕ್ಕದು ಒಂದು ತೊಗೊಂಡಿದ್ದೀನಿ. ತುಂಬ ಇರೋರಾದರೆ ಒಂದು ಬಾಕ್ಸ್ ಥರ ಬರುತ್ತಲ್ವ, ಅದರಲ್ಲಿ ಚಿಕ್ಕ ಚಿಕ್ಕ ಸಪ್ರೇಟಾಗಿ ಒಂದು ಸ್ಕ್ವೇರ್ ಥರ ಇರುತ್ತೆ. ಆ ರೀತಿಯಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಡಿಮೆ ಇರೋರ್ಗಾದರೆ ಇದು ಸಾಕಾಗುತ್ತೆ. ತುಂಬ ಏನೋ ಇಕ್ಕೋಲ್ವಲ್ಲ, ನಾವೆಲ್ಲ ಅಷ್ಟೊಂದು ಇಕ್ಕೋದಿಲ್ಲ, ಏನೋ ರೇರಾಗಿ ಇಕ್ತೀವಿ. ನಮಗಿದೆಲ್ಲ ಸಾಕಾಗುತ್ತೆ. ಈ ಬೇರೆ ಕಾಲೇಜ್ಗೆ ಹೋಗುವಂಥ ಮಕ್ಕಳು ಅವರೆಲ್ಲನೂ ತುಂಬಾ ಉಪಯೋಗಿಸೋದ್ರಿಂದ ಚಿಕ್ಕ ಚಿಕ್ಕದು ಇಯರಿಂಗ್ಸ್ ಬಾಕ್ಸ್ ಬರುತ್ತಲ್ವ, ಆ ಥರದ್ದು ಇಕ್ಕೊಂಡ್ರೆ ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ, ಯಾವುದ್ರಲ್ಲಿ ಏನಿದೆ ಏನಿಲ್ಲ ಅಂದ್ಬಿಟ್ಟು. ಅದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನೋಡಿ, ಇದರಲ್ಲಿ ನಾನು 6 ಸೆಟ್ ಇಟ್ಕೊಂಡೆ, ಇನ್ನೇನು ಅಷ್ಟೇ ಮುಗೀತು, ನನಗೇನು ಜಾಸ್ತಿ ಇಲ್ಲ. ಇದು ಸಿಲ್ವರ್ದು ಅಂತ ಇಲ್ಲಿ ಕೊಟ್ಟಿದ್ದು, ಬಟ್ ಸಿಲ್ವರ್ ಹೌದು ಅದು ಗೊತ್ತಿಲ್ಲ ನನಗಿದೆ. ಇದೆರಡನ್ನೂ ಸಹ ಇದರಲ್ಲೇ ಇಟ್ಬಿಡ್ತೀನಿ. ಬೇಕು ಅಂದಾಗ ಪೌಚ್ ತೆಗೆದ್ರೆ ಪೂರ್ತಿ ಎಲ್ಲ ಅದರಲ್ಲೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಒಂದೇ ಪೌಚಲ್ಲಿ ಹಾಕಿಟ್ಬಿಡೋಣ, ಆರ್ಟಿಫಿಷಿಯಲ್ ಜುವೆಲ್ಸ್ ಅಂತ. ಅಲ್ಲೊಂದು ಹಾಕಿಕ್ಕಿದಾಗ ಏನಾಗುತ್ತೆ, ಟೈಮ್ ಬೇಕು ಅಂದಾಗ ಸಿಗೋದಿಲ್ಲ. ಆವಾಗ ಇವಾಗ ಗಡಿಬಿಡಿಯಲ್ಲಿ ಮತ್ತೆ ನೋಡೋಣ ಬಿಡು ಅಂತ ಹೊರಟೋಗ್ಬಿಡ್ತೀನಿ, ಹಾಕ್ಕೊಳ್ಳೋಕ್ಕೆ ಅದು ನೆನಪಿರೋದಿಲ್ಲ, ಆ ರೀತಿಯಾಗಿ ಆಗಿಬಿಡುತ್ತೆ. ಇದು ಒಂದು ನೋಡ್ತಾ ಇದ್ದೀರಲ್ವ, ಮೊನ್ನೆ ಟ್ರಿಪ್ ಹೋಗಿದ್ವಲ್ಲ ಆವಾಗ ಇಲ್ಲಿ ತೊಗೊಂಡೆ, ಬಟ್ ಇದೆಲ್ಲ ನಾನು ತೋರ್ಸೋಕ್ಕಾಗಿರಲಿಲ್ಲ, ಅದಕ್ಕೆ ಯಾವಾಗ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ,
ತುಂಬ ಚೆನ್ನಾಗಿ ಅನ್ನಿಸ್ತು ಅಲ್ಲಿ ನೋಡಬೇಕಾದ್ರೆ ಗೋಕರ್ಣಲ್ಲಿ ಮಾರ್ತಾಯಿದ್ರು ನೈಟಲ್ಲಿ ಬೇರೆ. ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇದೊಂದನ್ನು ಮಾತ್ರ ಅಲ್ಲಿ ತೊಗೊಂಡೆ ನಾನು. ಯಾವ್ದಾದ್ರು ಬ್ಲ್ಯಾಕ್ ಸ್ಯಾರೀಸ್ ಆ ಥರ ಚೆನ್ನಾಗಿ ಕಾಣಿಸುತ್ತಲ್ವ ಹಾಕೋದಕ್ಕೆ ಅಂದ್ಬಿಟ್ಟು ಮೊನ್ನೆ ಟ್ರಿಪ್ ಹೋದಾಗ ತಗೊಂಡಿರುವಂಥದ್ದು. ಇದನ್ನು ಸಹ ಇದರಲ್ಲೇ ಇಟ್ಬಿಡ್ತೀನಿ, ಯಾಕಂದರೆ ನನಗೆ ಈಸಿ ಆಗುತ್ತೆ. ಅದರಲ್ಲೇ ಸಿಕ್ಕಿದಾಗ ಹಂಗೆ ಎತ್ಕೋಬೋದು, ಅದಕ್ಕೆ ಯಾವುದೋ ಒಂದು ಇಯರಿಂಗ್ಸ್ ಮ್ಯಾಚ್ ಮಾಡಿ ಹಾಕ್ಕೊಬೋದು. ಅದಕ್ಕೋಸ್ಕರ ಅಷ್ಟೇ ನಂದು. ಇದು ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಇಷ್ಟೇ, ಬಟ್ ಈ ಬಾಕ್ಸಲ್ಲಿ ಫುಲ್ ಎಲ್ಲ ಇಕ್ಕಕ್ಕೆ ಆಗ್ತಾ ಇರಲಿಲ್ಲ. ಬರೀ ಇಯರಿಂಗ್ಸ್ ಸಿಗ್ತಾಯಿದೆ ಮತ್ತು ಬೇರೆ ಆಚೆ ಇಕ್ತಾಯಿದ್ದೆ. ಇವಾಗೆಲ್ಲ ಒಂದರಲ್ಲಿ ಸ್ಟೋರ್ ಮಾಡೋಣ ಅಂತ ಒಂದರಲ್ಲಿ ನೀಟಾಗಿ ಒಂದು ಪೌಚ್ ಪೂರ್ತಿಯಾಗಿ ಆಯಿತು. ಇಲ್ಲಿ ಸ್ಯಾರಿ ಪಿನ್ಸ್, ಇದು ಸ್ಯಾರಿ ಪಿನ್ಗೆ ನಾನು ಅಂದರೆ ಕಲರ್ಸ್ ತುಂಬಾ ಹಾಕ್ತೀನಿ. ಇದು ತುಂಬ ಕಲೆಕ್ಷನ್ಸ್ ಇಟ್ಕೊಂಡಿದ್ದೆ. ಮುಂಚೆ ಎಲ್ಲ ತುಂಬಾ ಆಗ್ತಾಯಿದೆ ಈ ಥರ ಸ್ಯಾರಿಗಳು ತುಂಬ ಯೂಸ್ ಮಾಡಬೇಕಾದ್ರೆ. ಇವಾಗ ಸ್ವಲ್ಪ ಸ್ಯಾರಿ ಯೂಸ್ ಮಾಡೋದು ಸ್ವಲ್ಪ ಕಡಿಮೆನೇ, ಆದರೂ ಸಹ ಇದು ಅವಾಗ ತೊಗೊಂಡಿರೋಂಥ ಪಿನ್ಸ್ ಇವಾಗಲೂ ಯೂಸ್ ಮಾಡ್ತೀನಿ ನಾನು. ತುಂಬ ಚೆನ್ನಾಗಿದ್ದಾವೆ. ನಾನು ಅದಕ್ಕೆ ಈ ಥರ ಸೆಟ್ ಮಾಡಿಕ್ಕಿರ್ತೀನಿ. ನನಗೊಂದು ಸ್ಯಾರಿಗೆ ಎಷ್ಟು ಪಿನ್ಸ್ ನಾನು ಯೂಸ್ ಮಾಡ್ತೀನಿ ಅನ್ನೋದನ್ನ ಒಂದು ಸೆಟ್ ಮಾಡಿಕ್ಕಿರ್ತೀನಿ. ಸಿಲ್ಕ್ ಸ್ಯಾರೀಸ್ ಜಾಸ್ತಿ ಯೂಸ್ ಮಾಡ್ತೀವಿ. ರೆಗ್ಯುಲರಾಗಿ ಯೂಸ್ ಮಾಡೋ ಸ್ಯಾರೀಸಿಗೆ ಎಷ್ಟೆಷ್ಟು ಪಿನ್ ಬೇಕು ಅಂತ ಅಷ್ಟು ಪಿನ್ನು ನೋಡಿ ಈ ರೀತಿಯಾಗಿ ಸೆಟ್ ಮಾಡಿ ಇಟ್ಕೊಂಡಾಗ ಒಂದು ಹತ್ರ ಹಾಕಿದ್ದಾಗ ಹಿಂಗೆ ಎತ್ಕೊಂಡ್ರೆ ಫುಲ್ ಕರೆಕ್ಟಾಗಿ ನಮಗೆ ಎಷ್ಟು ಪಿನ್ ಬೇಕೋ ಅಷ್ಟು ಪಿನ್ ಬರುತ್ತೆ. ಕಾಣಿಸ್ತಾ ಇದೆಯಲ್ಲ, ಕರೆಕ್ಟಾಗಿ ಒಂದು ಸೆಟ್ ತೊಗೊಂಡಾಗ ಈ ಕಲರ್ ಬೇಕು ಅಂದಾಗ ಯಾವ ಸ್ಯಾರಿ ಕಲರ್ ಹಾಕ್ದಾಗ ಆ ಸ್ಯಾರಿ ಕಲರ್ ತೊಗೊಂಡ್ರೆ ಅದಕ್ಕೆ ತಕ್ಕಟ್ಟಾಗೆ ಪಿನ್ಸ್ ಸಹ ಹಂಗೆ ಬರುತ್ತೆ. ಮತ್ತು ಅದನ್ನು ಹುಡುಕು ಇದನ್ನು ಹುಡುಕು ಅಂತ ಕಷ್ಟ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಯಾಕಂದರೆ ಒಂದೊಂದ್ಸರಿ ಬೆಳಗ್ಗೆನೇ ನಾನು ತುಂಬ ಫ್ರೈಡೇ ಟೈಮ್ನು ಆ ಥರ ಸ್ಯಾರಿ ಹಾಕೋದ್ರಿಂದ ಬೆಳಗ್ಗೆನೇ ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಪಿನ್ಸ್ ಎಲ್ಲಿ ಅದೆಲ್ಲಿ ಇದೆಲ್ಲಿ ಅಂತ. ಈ ರೀತಿಯಾಗಿ ಒಂದು ಕಲರ್ ಪಿನ್ ತೆಗ್ದಾಗ ಅದರಲ್ಲಿ ಎಷ್ಟು ಪಿನ್ಸ್ ಬೇಕೋ ನನಗೆ ಅಷ್ಟು ಪಿನ್ಸ್ ಇರುತ್ತೆ. ಆ ರೀತಿಯಾಗಿ ಇದನ್ನ ನಾನು ಪಿನ್ನ ಸೆಟ್ ಮಾಡಿ ಇಟ್ಕೊಂಡಿರ್ತೀನಿ. ಎಲ್ಲ ಪಿನ್ಸು ಅಷ್ಟೇ ನನ್ನ ಹತ್ರ ಎಷ್ಟು ಕಲರ್ಸ್ ಇದೆಯೋ ಅಷ್ಟು ಕಲರ್ಸ್ಗೂ ಈ ರೀತಿಯಾಗಿ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಅದು ತೆಗೆದಾಗ ಅದು ಮಾತ್ರನೇ ಬರುತ್ತೆ. ಕೆಲವೊಂದ್ಸರಿ ಎಕ್ಸ್ಟ್ರಾ ಬೇಕು ಅಂದಾಗ ಬಿಚ್ಕೊಂಡ್ಬಿಟ್ಟಿರ್ತೀನಿ, ಮತ್ತು ಅದಕ್ಕೆ ಹಾಕಿಕ್ಬೇಕಾಗುತ್ತೆ. ಇವಾಗ ನೋಡಿ ಇದಕ್ಕೂ ಅಷ್ಟೇ ಅದ್ರ ಕಲರ್ಗೆ ಅದು ಕಲರ್ಗೆ ಅದನ್ನು ಕರೆಕ್ಟಾಗಿ ಪಿನ್ನ ಸೆಟ್ ಮಾಡಿಟ್ಬಿಟ್ರೆ ಸ್ಯಾರಿ ಎತ್ಕೊಂಡಾಗ ಆ ಕಲರ್ ಪಿನ್ ಎತ್ಕೊಂಡಾಗ ಕರೆಕ್ಟಾಗಿ ಆ ಪಿನ್ ಸಮೇತವಾಗಿ ಬರುತ್ತೆ. ಬಟ್ ಇವೊಂದು ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ, ಅಷ್ಟೊಂದು ಇದಿಲ್ಲ. ಬಟ್ ಈ ರೀತಿಯಾಗಿ ಬರೋ ಪಿನ್ಸು ತುಂಬ ಚೆನ್ನಾಗಿದ್ದಾವೆ. ಇದು ತುಂಬ ಕ್ವಾಲಿಟಿನೂ ಇರುತ್ತೆ, ಮತ್ತು ಹೇಗೆ ಹಾಕಿದ್ರೆ ಹಾಗೇ ಇರುತ್ತೆ. ಬಟ್ ಈ ಶೇಪಲ್ಲಿ ಬರೋ ಖಂಡಿತವಾಗ್ಲೂ ಅಷ್ಟೊಂದು ಚೆನ್ನಾಗಂತ ಅನಿಸೋದಿಲ್ಲ. ಓಪನ್ ಆಗಿಬಿಡುತ್ತೆ, ಇಲ್ಲ ಒಂಥರ ಬೆಂಡ್ ಆಗಿಬಿಡುತ್ತೆ, ಆ ರೀತಿಯಾಗಿ ಆಗುತ್ತೆ ಇದು ಸ್ಯಾರಿ ಪಿನ್ಸು. ಬಟ್ ಇದಿದೆಯಲ್ವ, ಇದು ತುಂಬಾ ಚೆನ್ನಾಗಿದೆ ಈ ಥರ ಬರೋವಂಥ ಪಿನ್ಸು. ನಾನು ತುಂಬ ವರ್ಷಗಳಿಂದ ಉಪಯೋಗಿಸ್ತಾ ಇದ್ದೀನಿ ಇದನ್ನು, ಇವಾಗಲೂ ಹಂಗೆ ಇದೆ. ಬಟ್ ಇವೆಲ್ಲ ಬೇಗ ಹೋಗ್ಬಿಡ್ತಾಯಿವೆ, ಅಷ್ಟೊಂದಾಗಿ ಬಾಳಿಕೆ ಬರ್ತಾಯಿಲ್ಲ ನನಗೆ. ಇದು ಒಂದು ಟಿಪ್ ಅಂತ ಅಂದ್ಕೊಬೋದು. ಯಾಕಂದರೆ ಸ್ಯಾರಿ ಹಾಕೋದ್ರೆ ತುಂಬಾ ಯೂಸ್ ಆಗುತ್ತೆ. ಅಲ್ಲೊಂದು ಪಿನ್ನು ಇಲ್ಲೊಂದು ಪಿನ್ ಇಕ್ಕಿ ಹುಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಹಾಕಿಟ್ಕೊಂಡ್ಬಿಟ್ರೆ ಈಸಿಯಾಗಿ ನಾವು ಯಾವ ಕಲರ್ ತೆಗಿತೀವೋ ಆವಾಗ, ಇಲ್ಲ ಮಾಮೂಲಿ ಪಿನ್ಸೇ ಆಗಲಿ, ನಮಗೆ ಎಷ್ಟು ಪಿನ್ಸ್ ಬೇಕೋ ಅಷ್ಟು ಪಿನ್ಸ್ ಒಂದೊಂದು ಟೈಮ್ ಮಾಡಿಟ್ಬಿಟ್ಟಾಗ ಅದನ್ನು ಎತ್ಕೊಂಡು ಉಪಯೋಗಿಸ್ಬೋದು. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡಿಟ್ಕೋತೀನಿ. ನೋಡಿ ಇದನ್ನೆಲ್ಲ ಖಾಲಿ ಇದೆ, ಇದಕ್ಕೆಲ್ಲ ನಾನು ಸ್ವಲ್ಪ ಇದನ್ನೆಲ್ಲ ಅರೇಂಜ್ ಮಾಡಿ ಇಕ್ಬೇಕಿನ್ನು. ನೆಕ್ಸ್ಟ್ ಅದನ್ನು ಮಾಡ್ತೀನಿ, ಇದನ್ನು ಮುಗಿಸ್ಕೊಂಡ್ಬಿಡ್ತೀನಿ, ಮತ್ತೆ ಅದನ್ನು ಮಾಡೋಣ ಅಂದ್ಬಿಟ್ಟು. ಎಲ್ಲ ಎಲ್ಲಿರೋದೆಲ್ಲ ಒಂದೇ ಹತ್ರ ಬಂದು ಸೇರ್ಕೋತಾ ಇದೆ. ಅಂದರೆ ಎಲ್ಲ ಸೇಫ್ಟಿ ಪಿನ್ಸು ಎಲ್ಲ ತೆಗೆದ್ರೆ ಎಲ್ಲ ಒಂದರ ಬಂದು ಸೇರ್ಕೊಂಬಿಡುತ್ತೆ. ಅಲ್ಲಿ ಇಟ್ಬಿಟ್ಟಿರ್ತೀವಲ್ವ, ಎಲ್ಲ ಅಲ್ಲಿಂದ ಅಲ್ಲಲ್ಲೇ ಇದ್ಬಿಟ್ಟಿರುತ್ತೆ. ಮತ್ತು ಅದನ್ನು ತೆಗೆದು ಇಕ್ಕೋದಿಲ್ಲ. ಒಂದೊಂದು ಸರಿ ಟೈಮ್ ಸಿಕ್ಕಿದಾಗ ತೆಗಿತೀವಿ, ಒಂದು ಸರಿ ತೆಗಿಯೋದಿಲ್ಲ. ಆದ್ದರಿಂದ ಈ ರೀತಿಯಾಗಿ ಸೆಟ್ ಮಾಡಿ ಇಟ್ಕೊಂಬಿಟ್ಟಾಗ ಅದು ಪಿನ್ ಅದರಲ್ಲೇ ಇರುತ್ತೆ, ಅದನ್ನು ಅದಕ್ಕೆ ಉಪಯೋಗಿಸ್ಕೊಬೋದು. ನಾನು ತುಂಬ ಟಿಕ್ ಪಿನ್ ಉಪಯೋಗಿಸೋದು, ಅದಕ್ಕೋಸ್ಕರ ಟಿಕ್ ಪಿನ್ ಮತ್ತು ಹೂವು ಹಾಕೋಕ್ಕೆ ಮಾತ್ರ ಈ ಸುಜಾತ ಪಿನ್ ಉಪಯೋಗಿಸ್ತೀನಿ. ಅದನ್ನ ಮೊದಲು ಸಪ್ರೇಟಾಗಿ ಹಾಕಿಟ್ಕೊಂಡಿದ್ರೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇದೆಲ್ಲ ರೋಸ್ ಪೌಡ್ರ್ ಬರುತ್ತಲ್ಲ ವೇಸ್ಟ್ದು, ಅದನ್ನೆಲ್ಲ ಉಪಯೋಗಿಸಿದ್ದೀನಿ. ಈ ರೀತಿಯಾಗಿ ಇಟ್ಕೊಂಡಾಗ ನನಗೂ ಈಸಿ ಆಗುತ್ತೆ. ಅದೇ ತೆಗಿಯೋಕ್ಕೆ ಇಕ್ಕೋದಕ್ಕೆಲ್ಲನೂ ಅಲ್ಲಲ್ಲಿ ಚಲಾಪಿಲ್ಲಿ ಆಗದಿರ ಇರುತ್ತೆ ಅಂತ ಅಂದ್ಬಿಟ್ಟು. ಈಗ ಹಾಕಿದ್ರೆ ಏನು ಸಿಕ್ಕಲು ಬೀಳೋದಿಲ್ಲ, ನಮ್ಗೆ ಯಾವ್ದು ಬೇಕೋ ಅದು ತೊಗೊಬೋದು ನಾವು ಈಸಿಯಾಗಿ.
ಈ ಥರ ಸಪ್ರೇಟ್ ಬಾಕ್ಸಸ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ತೆಗಿಯೋಕ್ಕೆ ಹಾಕೋಕ್ಕೆ ಈಸಿ ಅಂತ ಅನಿಸುತ್ತೆ. ಇದು ಅಷ್ಟು ಏನು ಸಿಕ್ಕಲ್ಲ ಅಂತ ಅನಿಸೋದಿಲ್ಲ. ಈ ರೀತಿ ಎತ್ತಿದ್ರೆ ಕಲರ್ಸ್ ಸಿಕ್ಕೇ ಸಿಗುತ್ತೆ. ಇದೆಲ್ಲ ಸೇಫ್ಟಿ ಪಿನ್ಸು, ಇದೆಲ್ಲ ಟಿಕ್ಕು, ಇದೆಲ್ಲ ಹೂವು ಮುಡಿಯಬೇಕಾಗಿರುವಂಥ ಪಿನ್ಸು. ಸ್ವೆಟ್ ಪ್ಯಾಡ್ಸು ಅಷ್ಟೇ ಇರಲೇಬೇಕಾಗುತ್ತೆ. ಯಾಕಂದರೆ ಸಿಲ್ಕ್ ಸ್ಯಾರೀಸ್ ಹಾಕೋತಾನೆ ಇರ್ತೀವಲ್ವಾ, ಸಿಲ್ಕ್ ಸ್ಯಾರೀಸ್ ಹಾಕೊಂಡಾಗೆಲ್ಲ ಸ್ವೆಟ್ ಪ್ಯಾಡ್ ಉಪಯೋಗಿಸಿ ನಾನು. ಇಲ್ಲಾಂದರೆ ಹಳೆ ಬ್ಲೌಸ್ ಎಲ್ಲ ತುಂಬಾ ಹಾಳಾಗ್ಬಿಟ್ಟಿದೆ, ಇದನ್ನ ತೊಗೊಳಕ್ಕೂ ಆಗ್ತಾಯಿಲ್ಲ ನಿಜವಾಗ್ಲೂ. ಅದಕ್ಕೋಸ್ಕರ ಇವಾಗಂತ ನಾನು ಸ್ವೆಟ್ ಪ್ಯಾಡ್ ಯೂಸ್ ಮಾಡ್ತೀನಿ. ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಹಾಕ್ಕೊಂಡು ಹೋಗ್ತೀನಿ. ಸಿಲ್ಕ್ ಸ್ಯಾರೀಸ್ ಎಲ್ಲ ತುಂಬಾ ಯೂಸ್ ಆಗುತ್ತೆ, ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಇಲ್ಲಾಂದರೆ ಆ ಸಿಲ್ಕ್ ಸ್ಯಾರಿ ಬ್ಲೌಸ್ ಎಲ್ಲ ಹಾಳಾಗುತ್ತೆ. ಅಷ್ಟು ದುಡ್ಡು ಕೊಟ್ಟು ಹೊಲಿಸಿರ್ತೀವಿ, ಅದಕ್ಕೆ ವರ್ಕ್ ಮಾಡಿಸಿರ್ತೀವಿ, ಸೀರೆ ಬೇರೆ ಅಷ್ಟು ದುಡ್ಡು ಕೊಟ್ಟು ಸೀರೆ ತೊಗೊಂಡಿರ್ತೀನಿ, ಅದು ಹಾಳಾಗ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಸ್ವೆಟ್ ಪ್ಯಾಡ್ಸು ಇದನ್ನು ಸಹ ಸಪ್ರೇಟಾಗಿ ಒಂದು ಕಡೆ ಇಟ್ಕೊಂಡಿರ್ತೀನಿ. ನೀಟಾಗಿ ಈ ಥರ ಯೂಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಸ್ಟಿಕ್ಕರ್ಸು, ಎಲ್ಲ ಸ್ಟಿಕ್ಕರ್ಸ್ ಒಂದೊಂದು ರೀತಿಯಾಗಿ ತೊಗೊಂಡಿರ್ತೀನಿ. ಬಟ್ ಏನಾಗುತ್ತೆ, ಒಳಗಡೆ ಇದ್ಬಿಟ್ರೆ ಕಾಣಿಸೋದಿಲ್ಲ ಯಾವುದಿದೆ ಯಾವುದಿಲ್ಲ ಅಂತಲೇ ಇರೋದನ್ನೇ ಇಟ್ಕೊಂಡು ಹೋಗ್ತಾ ಇರ್ತೀನಿ. ಬೇರೆ ಇಕ್ಕೋಕ್ಕೆ ಆಗೋದಿಲ್ಲ. ಅದಕ್ಕೆ ತೆಗೆದ್ಬಿಟ್ಟು ಆಚೆ ಇಕ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಈ ರೀತಿ ದೊಡ್ಡ ಸ್ಟಿಕ್ಕರ್ಸ್ ಇಕ್ಬೇಕಾದ್ರೆ ತುಂಬ ಇಷ್ಟ, ಸ್ಯಾರೀಸ್ ಹಾಕ್ಕೊಂಡಾಗೆಲ್ಲನೂ. ಅದಕ್ಕೆ ಇದು ತೆಗೆದಿಕ್ಕಿದ್ದೀನಿ ನೋಡಿ, ಒಳಗಡೆ ಇಟ್ಬಿಟ್ಟಿದ್ದೀನಿ, ಮರ್ತೋಗ್ಬಿಟ್ಟಿದ್ದೀನಿ. ತೆಗಿಯೋಕ್ಕಾಗೋದಿಲ್ಲ. ಬೆಳಗ್ಗೆ ಹೊತ್ತು ಅರ್ಜೆಂಟಲ್ಲಿ ಇರಲಿ ಬಿಡು ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾ ಇರ್ತೀನಿ. ಅದೇ ಆಚೆ ಇದ್ದರೆ ಇಟ್ಕೊಬೋದು ಅಂತ ಎಲ್ಲ ತೆಗೆದು ಆಚೆ ಇಕ್ಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಏನಾಗುತ್ತೆ, ಬಾಕ್ಸಲ್ಲಿ ಯಾವ್ದು ಇರುತ್ತೋ ಆಚೆಗೆ ಅದನ್ನೇ ಇಟ್ಕೊಂಡ್ಬಿಡ್ತಾ ಇರ್ತೀವಿ. ಇವೆಲ್ಲ ಒಳಗಿದೆ ಬಿಡಪ್ಪ ಯಾಕೆ ತೆಗಿಯೋದು ಅಂತ ಅಂದ್ಬಿಟ್ಟು ಹೊಟ್ಟೋಗ್ತಾ ಇರ್ತೀನಿ. ಅರ್ಜೆಂಟಾಗಿ ರೆಡಿ ಆಗಿಬಿಟ್ಟು ಟೈಮ್ ಆಗಿಬಿಟ್ಟಿದೆ ಅಂತ. ಅದಕ್ಕೆ ಇವಾಗೆಲ್ಲ ಇದನ್ನೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಇದು ಕ್ರೇಟ್ಸ್ ತೊಗೊಂಡಿದ್ದೀನಲ್ಲ ಅದರಲ್ಲಿ, ಆವಾಗ ಎತ್ಕೊಳ್ಳೋಕ್ಕೆ ಯೂಸ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ಯಾವ್ದು ಬೇಕಾದ್ರೂ ಅದನ್ನ ತೊಗೋಬೋದು. ಅದಾದಮೇಲೆ ಇಲ್ಲಿ ಲಿಪ್ಸ್ಟಿಕ್ಸು, ಲಿಪ್ ಲೈನ್ಸ್ ಅವೆಲ್ಲ ಒಂದಲ್ಲಿ ಇಟ್ಕೊತಾ ಇದ್ದೀನಿ. ನಾನು ಆರ್ಟಿಫಿಷಿಯಲ್ ಜ್ಯುವೆಲ್ ಬಗ್ಗೆ ಹೇಗೆ ತೋರಿಸ್ದೆ ಅಂದರೆ, ಯಾರು ತುಂಬ ಸರಿ ಕಮೆಂಟ್ ಮಾಡ್ತಾನೆ ಇದ್ರು, ನಿಮ್ಮದು ಇಯರಿಂಗ್ಸ್ ಚೇಂಜ್ ಮಾಡಿರಿ ಅಂತ. ನಾನು ಕಮೆಂಟೆಲ್ಲ ಅವ್ರಿಗೆ ರಿಪ್ಲೈ ಸಹ ಕೊಟ್ಟೆ, ನನಗೆ ಅಲರ್ಜಿ ಆಗುತ್ತೆ, ನಾನು ಆ ಥರ ಎಲ್ಲ ಹಾಕೋದಿಲ್ಲ ಅಂದ್ಬಿಟ್ಟು. ಅದಕ್ಕೆ ಕೆಲವೊಂದು ಇಕ್ಕಿದ್ದೀನಿ, ನಾನು ತುಂಬ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ. ಅದೆಲ್ಲ ಆದಮೇಲೆ ಲಿಪ್ಸ್ಟಿಕ್ಸ್ ಎಲ್ಲ ಜೋಡಿಸ್ಕೊಂಡೆ ಒಂದು ರ್ಯಾಕಿಗೆ. ಇದಾದಮೇಲೆ ಇವಾಗ ಬ್ಯಾಂಗಲ್ಸು, ಇದು ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಂತು. ಯಾಕಂದರೆ ಯಾವ್ಯಾವ ಕಲರ್ಸ್ ಬೇಕು, ಯಾವ ರೀತಿ ಬೇಕು ಅಂತ ಜೋಡಿಸ್ಕೊಂಡು ಇಟ್ಕೊಂಡೆ. ಫ್ಯಾನ್ಸಿಯಾಗಿ ಹಾಕೋದು, ಡೈಲಿ ಯೂಸ್ಗೆ ಹಾಕೋದಿಲ್ಲ, ನಾವು ಬರೋಕ್ಕೆ ಒಂದು 3-4 ವೆರೈಟಿ ಥರ ನಾನು ಅದನ್ನ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಬಾಕ್ಸಲ್ಲಿ ಹಂಗೆ ಜೋಡಿಸ್ಕೊಂಡಾಗ ನನಗೆ ಯಾವಾಗ ಯಾವ ಬಾಕ್ಸ್ ಬೇಕೋ ಆ ಬಾಕ್ಸ್ನ ಯೂಸ್ ಮಾಡ್ಬೋದು. ನೋಡ್ತಾ ಇರ್ಬೋದು, ಬ್ಯಾಂಗಲ್ಸ್ ಕಲರ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೋಡೋಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ. ಒಂದೊಂದು ಡಿಸೈನ್ಸ್ ಇರೋ ಬ್ಯಾಂಗಲ್ಸ್ನ ಒಂದೊಂದು ಬಾಕ್ಸಲ್ಲಿ ಜೋಡಿಸ್ಕೊಂಡಿದ್ದೀನಿ. ನನಗೊಂದು ಐಡಿಯಾ ಇರುತ್ತೆ, ಯಾವಾಗ ಯಾವ ಬ್ಯಾಂಗಲ್ಸ್ ಬೇಕೋ ಆವಾಗ ಆ ಬ್ಯಾಂಗಲ್ಸ್ನ ಹಾಕ್ಕೊಳ್ಳುವಂಥದ್ದು. ಸುಮಾರು ಒಂದು 5 ಬಾಕ್ಸ್ಗೇನೋ ಆಯಿತು. ಇನ್ನೂ ಒಂದು 2 ಬಾಕ್ಸ್ಗೆ ಆಗೋಷ್ಟು ಬ್ಯಾಂಗಲ್ಸ್ ನನ್ನ ಹತ್ರ ಉಳಿದಿದೆ. ಅದನ್ನು ಒಂದು 2 ಬಾಕ್ಸ್ ತಂದಿಸ್ಬಿಟ್ಟು ಅದಕ್ಕೆ ನಾನು ಜೋಡಿಸ್ಕೊಬೇಕು ಅಂತ ಅಂದ್ಕೊತೀನಿ. ಇದೆಲ್ಲ ಮುಗಿಸ್ಕೊಂಡ್ರೆ ಫೈನಲಾಗಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಂದು ಹೇರ್ ಆಕ್ಸೆಸರೀಸು. ಹೇರ್ ಅಂದರೆ ನಾನು ಯಾವಾಗಿಂದ ತುಂಬ ವರ್ಷ ತೊಗೊಂಡಿದ್ದು ಹಂಗೆ ಇದೆ. ಯಾಕಂದರೆ ನಾನೇನು ಅಷ್ಟು ಬೇಗ ಹಾಳು ಮಾಡ್ಕೊಳಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಏನೇ ಒಂದು ವಸ್ತು ತೊಗೊಳ್ಳಿ ನನಗೆ ನೀಟಾಗಿ ಇಟ್ಕೊಬೇಕು, ಹೆಂಗೆ ತೊಗೊತೀನೋ ಹಂಗೆ ಇರಬೇಕು ಅಂದ್ಬಿಟ್ಟು ತುಂಬ ವರ್ಷದಿಂದ ತೊಗೊಂಡ್ರೆ ಸಹ ನಾನು ಹಂಗೆ ಹುಷಾರಾಗಿ ಇಟ್ಕೊಂಡಿದ್ದೀನಿ. ನೋಡ್ಬೋದಿಲ್ಲ, ಹಳೆ ಡಿಸೈನ್ಸೇ ಇದ್ದಾವೆ, ಆದರೂ ಸಹ ನಾನು ಅಷ್ಟೇ ಸೇಫಾಗಿ ಅದನ್ನು ಎತ್ತಿಕೊಂಡಿರ್ತೀನಿ. ಇದನ್ನೆಲ್ಲ ಹೇರ್ ಆಕ್ಸೆಸರೀಸ್ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿಕ್ಕಿದ್ದೀನಿ. ಇದರಲ್ಲಿ ಜಡೆ, ಕುಚ್ಚು, ಚೌಲಿ ಎಲ್ಲನೂ ನಾನು ಒಂದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಯಾವಾಗ ಬೇಕಾದ್ರೆ ಆ ಬಾಕ್ಸ್ ಎತ್ಕೊಂಡಾಗ ಪೂರ್ತಿಯಾಗಿ ಆ ಬಾಕ್ಸಲ್ಲೇ ಸಿಗುತ್ತೆ. ಅದಕ್ಕೋಸ್ಕರ ಒಂದು ದೊಡ್ಡ ಬಾಕ್ಸ್ಗೆ ಫುಲ್ ಹೇರ್ ಏನು ಯೂಸ್ ಮಾಡ್ತೀನೋ ಅದನ್ನೆಲ್ಲ ಆ ಬಾಕ್ಸಲ್ಲಿ ಇಟ್ಕೊಂಡು ಬಿಟ್ಬಿಟ್ಟಿದ್ದೀನಿ. ಇದಾದಮೇಲೆ ನಾನು ಕೊನೆಯದಾಗಿ ಎಲ್ಲ ಒರೆಸಿದ್ದು ಡ್ರೈ ಆಗಿತ್ತು. ಇವಾಗ ಇಲ್ಲಿ ರನ್ನರ್ಸ್ ಹಾಕ್ಕೊಂಬಿಡೋಣ ಅಂತ. ರನ್ನರ್ಸ್ ಹಾಕ್ಬಿಟ್ರೆ ಒಂದು ಯೂಸ್ ಏನಂದರೆ ಧೂಳಾದರೆ ಬರೀ ರನ್ನರ್ಸ್ ಎತ್ಕೊಂಡು ಒರೆಸ್ಕೊಂಡು ಜೋಡಿಸ್ಕೊಬೋದು. ಅದಕ್ಕೋಸ್ಕರ ರನ್ನರ್ಸ್ ಹಾಕ್ಬಿಡೋಣ ಅಂತ ರನ್ನರ್ಸ್ ಹಾಕ್ಕೋತಾ ಇದ್ದೀನಿ. ರನ್ನರ್ಸ್ ಹಾಕ್ಬಿಟ್ಟು ಇವಾಗೆಲ್ಲ ಅದರ ಜಾಗಕ್ಕೆ ನನಗೆ ಯಾವ ರೀತಿಯಾಗಿ ಈಸಿಯಾಗಿರುತ್ತೋ ಆ ರೀತಿಯಾಗಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಒಂದೊಂದನೇ. ಫಸ್ಟಿಗೆ ಏರ್ ಆಕ್ಸೆಸರೀಸ್ ಮೇಲೆ ಇಟ್ಬಿಟ್ಟೆ. ಅದೇನು ತುಂಬ ಉಪಯೋಗಿಸೋದಿಲ್ವಲ್ಲ, ರೆಗ್ಯುಲರ್ ಅಂದರೆ ರೇರಾಗಿ, ಅಂದರೆ ಹಬ್ಬ ಫಂಕ್ಷನ್ಸು, ಪೂಜೆ ಆ ರೀತಿಯಾಗಿದ್ದಾಗ ಮಾತ್ರ ಉಪಯೋಗಿಸುವಂಥದ್ದು. ಅದಕ್ಕೆ ಅದನ್ನ ಮೇಲೆ ಇಟ್ಬಿಟ್ಟಿದ್ದೀನಿ. ನನಗೆ ಯಾವ ರೀತಿ ಬೇಕೋ ಮೇಲೆ ಕೆಳಗೆ ಆ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಒಂದು ದೊಡ್ಡ ಟಾಸ್ಕೇ ಮುಗೀತು ಅಂತ ಹೇಳ್ಬೋದು. ಯಾಕಂದರೆ ತುಂಬ ದಿನ ಆಗಿತ್ತು. ಇವಾಗ ಕೊನೆಗೆ ನನ್ನದು ಅರೇಂಜ್ಮೆಂಟ್ ಮುಗೀತು. ಫೈನಲಿ ಡ್ರೆಸ್ಸಿಂಗ್ ಏರಿಯಾ ಅಂತೂ ಪೂರ್ತಿ ಕಂಪ್ಲೀಟಾಗಿ ಅರೇಂಜ್ ಆಯಿತು. ನೋಡ್ತಾ ಇದ್ರಲ್ಲ, ಕ್ಲೀನಾಗಿ ಅರೇಂಜ್ ಮಾಡಿ ನನಗೆ ಯಾವ ರೀತಿ ಆರಾಮಾಗಿರುತ್ತೆ, ಅಂದರೆ ಫ್ಲೆಕ್ಸಿಬಲ್ ಆಗಿರುತ್ತೋ ಆ ರೀತಿಯಾಗಿ ಅರೇಂಜ್ ಮಾಡಿದ್ದೀನಿ. ಅರೇಂಜ್ ಮಾಡೋಕ್ಕೆ ಮುಂಚೆ ಎಲ್ಲ ಫುಲ್ ತುಂಬ್ಕೊಂಡಂಗಿತ್ತು. ಇವಾಗೆಲ್ಲ ರೆಡಿ ಮಾಡಿದ್ಮೇಲೆ ಕ್ಲೀನಾಗಿದೆ. ಅಂದರೆ ಯಾವ ಪ್ಲೇಸ್ಗೆ ಅದು ಹೋದ್ಬಿಟ್ಮೇಲೆ ಎಲ್ಲ ಪ್ಲೇಸ್ ಸಹ ನನಗೆ ಉಳಿದಿದೆ ಅಂತಲೇ ಹೇಳ್ಬೋದು.
ಇಲ್ಲೆಲ್ಲ ಬ್ಯಾಗ್ಸು ವ್ಯಾನಿಟಿ ಬ್ಯಾಗ್ಸ್ ಎಲ್ಲ ಹೋಗಿ ಬರೋದಕ್ಕೆ ಯೂಸ್ ಮಾಡ್ತೀನಲ್ಲ ಅಂತ ಬ್ಯಾಗ್ಸ್ ಇಟ್ಕೊಂಡಿದ್ದೀನಿ. ಇದು ಮುಂಚೆ ನಾನು ನೋಡಿಸ್ದಂಗೆ ಹೇರ್ ಸ್ಟೈಲ್ಸು, ಹೇರ್ ಎಕ್ಸಸೈಸ್ ಥರ ಇರುತ್ತೆ. ಹೇರ್ ಎಕ್ಸಸೈಸ್ ಯಾವಾಗ ಯೂಸ್ ಮಾಡಲ್ಲ, ಫಂಕ್ಷನ್ಗೆಲ್ಲ ಯೂಸ್ ಮಾಡೋದು. ಅದಕ್ಕೋಸ್ಕರ ಮೇಲೆಗಡೆ ಇಟ್ಬಿಟ್ಟಿದ್ದೀನಿ. ಅದಾದಮೇಲೆ ಅಲ್ಲಿ ಎಕ್ಸ್ಟ್ರಾ ಇರುವಂಥ ಏನಾದರೂ ಪಿನ್ಸು, ಪೆನ್ಸಿಲ್ಸ್ ಆ ಥರದ್ದೆಲ್ಲ ನಾನು ಮೇಲೆ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಆರ್ಟಿಫಿಷಿಯಲ್ ಜ್ಯುವೆಲ್ ತೋರಿಸ್ನಲ್ವ ಅದು. ಆಮೇಲೆ ಸ್ವೆಟ್ ಪ್ಯಾಡ್ಸು, ನನ್ನ ಬ್ಯಾಂಗಲ್ಸ್ ನೋಡ್ಬೋದು ಇಷ್ಟಿದೆ. ಏನೋ ಒಂದು 2 ಬಾಕ್ಸ್ಗೆ ಹಾಕೋಷ್ಟಿದೆ. ಅದನ್ನ 2 ಬಾಕ್ಸ್ ತರಿಸಿ ಅದನ್ನ ಫುಲ್ ಮಾಡಿದ್ರೆ ಇಲ್ಲಿ ಸರಿ ಹೋಗ್ಬಿಡುತ್ತೆ. ನೈಲ್ ಪಾಲಿಶ್ ಯಾವಾಗೂ ಯೂಸ್ ಮಾಡಲ್ಲ, ರೆಗ್ಯುಲರಾಗಿ ಅಂದರೆ ಯಾವಾಗೋ ಒಂದ್ಸರಿ ಫಂಕ್ಷನ್ಸ್ಗೆ ಎಲ್ಲ ರೇರಾಗಿ ಯೂಸ್ ಮಾಡೋದ್ರಿಂದ ಇಲ್ಲಿ ನೈಲ್ ಪಾಲಿಶು ಮತ್ತು ಇದೆಲ್ಲ ಬಂದ್ಬಿಟ್ಟು ಮೇಕಪ್ಗೆ ಯೂಸ್ ಮಾಡುವಂಥ ಕೆಲವೊಂದು ಪ್ರಾಡಕ್ಟ್ಸ್ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಆಮೇಲೆ ಕೆಳಗಡೆ ಅಂದ್ಬಿಟ್ಟು ಏನಿಲ್ಲ. ಇದು ಬಂದು ವಾಚಸ್ಸು, ನನ್ನ ಹತ್ರ ವಾಚಸ್ ಇದ್ದಾವೆ, ಬಟ್ ಇನ್ನು ರೆಡಿ ಮಾಡಿಸೋದಂತೆಲ್ಲ ಬ್ಯಾಲೆನ್ಸ್ ಇದೆ. ಕೆಲವೊಂದೆಲ್ಲ ವಾಚಸ್ ರಿಪೇರಿ ಮಾಡಿಸ್ಮೇಲೆ ಮತ್ತೆ ನಾನು ಅದನ್ನು ತೋರಿಸ್ತೀನಿ, ಎಷ್ಟು ವಾಚ್ ಇದೆ, ಯಾವ್ಯಾವ ರೀತಿ ವಾಚಸ್ ಎಲ್ಲ ಇದೆ ಅಂದ್ಬಿಟ್ಟು. ಇದು ದೊಡ್ಡ ಹೇರ್ ಬ್ಯಾಂಡು. ಇದು ನಾನು ತುಂಬ ಯೂಸ್ ಮಾಡಲ್ಲ, ನಾನು ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟು. ತುಂಬ ದಿನ ಹಿಂದೆ ತೊಗೊಂಡಿದ್ದೆ, ಬಟ್ ಅದು ಹಾಗೇ ಇದೆ. ಯಾಕಂದ್ರೆ ನಾನು ಹೇರ್ಸ್ ಇವಾಗ ಕಡಿಮೆ ಇರೋದ್ರಿಂದ ಆ ಹೇರ್ ಬ್ಯಾಂಡ್ಸ್ ನನಗೆ ಇವಾಗ ಆಗೋದಿಲ್ಲ. ಮುಂಚೆ ಎಲ್ಲ ಹೇರ್ ಬ್ಯಾಂಡ್ ಬೇಕಾಗಿತ್ತು ನನಗೆ, ಇವಾಗ ಆ ಹೇರ್ ಬ್ಯಾಂಡ್ಸ್ ಆಗೋದಿಲ್ಲ, ತುಂಬ ದೊಡ್ಡದಾಗ್ಬಿಟ್ಟಿದೆ. ಅದಕ್ಕೆ ಅದನ್ನ ಇಕ್ಕಿದ್ದೀನಿ, ನೋಡೋಣ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಹಾಗೆ ಇಕ್ಕಿದ್ದೀನಿ. ಇದು ಮತ್ತು ಕ್ಲಿಪ್ಸು ಅಷ್ಟು ನಾನು ಯೂಸ್ ಮಾಡೋದಿಲ್ಲ ಇವಾಗ ತುಂಬ ಏನೇನೋ. ಅದಕ್ಕೋಸ್ಕರ ಅದನ್ನು ಬೇಡ ಅಂತ ಸಪ್ರೇಟಾಗಿ ಎತ್ತಿಕ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಯಾರಾನ ಬೇಕು ಅಂತ ಕೇಳಿದಾಗ ಕೊಟ್ರೆ ಆಯಿತು. ಬಟ್ ನಾನಂತೂ ಯೂಸ್ ಮಾಡ್ತಾಯಿಲ್ಲ ಇವಾಗ ಕ್ಲಿಪ್ಸ್ ಎಲ್ಲನೂ. ಅದಾದಮೇಲೆ ಈ ಸೈಡ್ ಬಂದಾಗ ಇಲ್ಲಿ ನೋಡ್ಬೋದು ಪಿನ್ಸು, ಹೇರ್ ಪಿನ್ಸ್ ಎಲ್ಲ. ಇದೆಲ್ಲ ಲಿಪ್ಸ್ಟಿಕ್ಕು, ಲಿಪ್ ಲೈನ್ಸು ಮತ್ತು ಐಲೈನರ್ ಕೆಲವೊಂದು ಎಕ್ಸ್ಟ್ರಾ ಇರುವಂಥದ್ದು ಇಲ್ಲಿ ಇಟ್ಕೊಂಡ್ರೆ ಯಾವಾಗೂ ಯೂಸ್ ಮಾಡುವಂಥದ್ದು. ಅಂದರೆ ಫಂಕ್ಷನ್ಸಿಗೆ ಅದಕ್ಕೆ ಬೇಕಾಗುತ್ತಲ್ವ, ಅದಕ್ಕೋಸ್ಕರ ಐಲೈನರ್ಸು, ಲಿಪ್ಸ್ಟಿಕ್ಸು. ಇದು ಬಂದು ಮಾಮೂಲಿ ಪಿನ್ಸು, ಕ್ಲಿಪ್ಸು ಮತ್ತು ಹೇರ್ ಪಿನ್ಸ್ ಜಾಸ್ತಿ ಯೂಸ್ ಮಾಡೋದಕ್ಕೆ ಹಿಂದಕ್ಕೆ ಇಟ್ಬಿಟ್ಟಿದ್ದೀನಿ. ಇವೆರಡ ತುಂಬ ಯೂಸ್ ಮಾಡಿ ಮುಂದಕ್ಕೆ ಇಟ್ಕೊಂಡಿದ್ದೀನಿ. ಇದೆಲ್ಲ ವೆಟ್ ವೈಪ್ಸಲ್ಲೆಲ್ಲ ಇಟ್ಟಿದ್ದೀನಿ. ಅದಾದಮೇಲೆ ಇದು ಡೈಲಿ ಯೂಸ್ ಮಾಡೋಕ್ಕೆ ನನಗೆ ಹ್ಯಾಂಡಿಯಾಗಿರಬೇಕು ಅಂತ ಡೈಲಿ ಹೇರ್ ಬ್ಯಾಂಡ್ ಯೂಸ್ ಮಾಡ್ತೀವಿ, ಕ್ರೀಮು, ಪೌಡ್ರು, ಮಾಮೂಲಿ ಸ್ಟಿಕ್ಕರ್ಸು. ಅದನ್ನು ಮಾತ್ರ ಸಪ್ರೇಟಾಗಿ ಒಂದು ಇದರಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಎಣ್ಣೆ, ತಲೆಗೆ ಹಾಕ್ಕೊಳ್ಳೋ ಎಣ್ಣೆ. ಎಷ್ಟು ವೆರೈಟೀಸ್ ಟ್ರೈ ಮಾಡಿದ್ದೀನಿ ನೋಡಿ, ಎಷ್ಟು ವೆರೈಟಿ ಟ್ರೈ ಮಾಡ್ತಾನೆ ಇರ್ತೀನಿ ನಾನು. ನನಗೆ ಕೂದಲು ಅಂದರೆ ತುಂಬ ಇಷ್ಟ, ಬಟ್ ಏನೇನೋ ಟ್ರೈ ಮಾಡ್ತೀನಿ. ಏನೋ ಕೂದಲು ಹೋಯ್ತಲ್ಲ ಮತ್ತೆ ಬರುತ್ತೇನೋ ಅಂತ, ಬಟ್ ಯಾವುದು ಬರ್ತಾಯಿಲ್ಲ. ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಇದೊಂದು ಮಾತ್ರ ಪ್ಯೂರ್ ಕೊಕೊನಟ್ ಆಯಿಲು. ಇವಾಗ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ತುಂಬ ನಾನು. ಪ್ಯೂರ್ ಕೊಕೊನಟ್ಟನ್ನು ನಾವು ಕೊಬ್ಬರಿ ಕೊಟ್ಟು ಹಾಕ್ಸ್ಕೊಬರ್ತೀವಲ್ವ, ಆ ರೀತಿ ಕೊಕೊನಟ್ ಆಯಿಲ್ ಇದು, ನೋಡ್ತಾ ಇರ್ಬೋದು. ಅದಕ್ಕೋಸ್ಕರ ಇದು ದೊಡ್ಡ ಬಾಟ್ಲಲ್ಲಿದೆ. ಇವಾಗ ಸದ್ಯಕ್ಕೆ ಅದನ್ನೇ ನಾನು ಕೆಳಗಡೆ ತೊಗೊಂಡಾಗ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ ಅದರಲ್ಲೂ ಸಹ. ಅದಾದಮೇಲೆ ಫೈನಲಾಗಿ ನನ್ನ ಡ್ರೆಸ್ಸಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು. ಅಷ್ಟೊಂದು ಪ್ರಾಡಕ್ಟ್ಸ್ ಅಂತ ಇಲ್ಲ, ಮೇಯ್ನ್ ನಂದಲ್ಲಿ ಕಾಣಿಸೋದೆ ಬ್ಯಾಂಗಲ್ಸ್ ಬಿಟ್ಟು ಅಷ್ಟೊಂದು ಮೇಕಪ್ ಅಂತ ಅಷ್ಟೊಂದು ಪ್ರಾಡಕ್ಟ್ಸ್ ಇಕ್ಕೊಳ್ಳೋಕೆ ಹೋಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ಇಕ್ಕೋತೀನಿ, ಖಾಲಿ ಆದಮೇಲೆ ತೊಗೋತೀನಿ. ಇನ್ನೊಂದು ನಾನು ಒಬ್ಬಳೇ ಯೂಸ್ ಮಾಡೋದ್ರಿಂದ ಅಷ್ಟು ಬೇಗ ಹಾಳಾಗೋದಿಲ್ಲ. ಹೇಗೆ ಇಕ್ಕಿರೋದು, ಹೇಗೆ ತೊಗೊಂಡಿರೋದು ಹಾಗೇ ಇರುತ್ತೆ. ಎಕ್ಸ್ಪೈರ್ಡ್ ಆಗಿ ಬಿಸಾಕ್ತೀನಿ, ಬಿಟ್ಟರೆ ಅದು ವೇಸ್ಟ್ ಅಂತೂ ಆಗೋದಿಲ್ಲ. ಒಬ್ಬಳೇ ಯೂಸ್ ಮಾಡ್ತಾಯಿರೋದು, ಒಬ್ಬಳ ಕೈ ಆಡಬೇಕಾದ್ರೆ ಹಂಗೆ ಇರುತ್ತೆ. ಬಟ್ ಹೆಣ್ಮಕ್ಳೆಲ್ಲ ಜಾಸ್ತಿ ಮನೇಲಿದ್ದಾಗ ಸ್ವಲ್ಪ ಜಾಸ್ತಿನೇ ವೇಸ್ಟೇಜ್ ಆಗ್ತಾ ಇರುತ್ತೆ, ಮಕ್ಕಳೆಲ್ಲ ಇಲ್ಲ ಹಾಕಿ ಅಂತ. ಬಟ್ ನನಗೆ ಆ ಪ್ರಾಬ್ಲಮ್ ಇಲ್ಲ, ಅದಕ್ಕೋಸ್ಕರ ನಂದು ಇಷ್ಟು ರೆಡಿ ಆಗಿದೆ. ಇದಕ್ಕೆ ಕೆಳಗಡೆ ಎಲ್ಲ ಖಾಲಿ ಇದೆ, ಬೇರೆ ಏನೋ ಇಕ್ಕೋಣ ಅಂತ ಅನ್ಕೊತಿದ್ದೀನಿ, ಬೇರೆ ಬೇಕಾಗಿರುವಂಥದ್ದು ಏನಾದರೂ ನೋಡಬೇಕು. ಮತ್ತೆ ಬರ್ತಾ ಎಲ್ಲ ಸ್ಟೋರ್ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೊಸದವರು ಪ್ಲಸ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.